ಹಾಲುಮಲೆ, ಜೇನುಮಲೆ, ಗುಂಜುಮಲೆ, ಗುಲುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಾಟ್ಯವಾಡತಕ್ಕಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೆ ಒಂದು ಸಾರಿ ಉಗೇರಪ್ಪ. ನಮಸ್ತೆ ಕನ್ನಡಿಗರೇ, ಇದು ಕರ್ನಾಟಕದ ಶ್ರೀಶೈಲ ಎಂದೇ ಪ್ರಖ್ಯಾತ ಹೊಂದಿರುವಂತಹ ಶ್ರೀ ಮುಡುಕುತೊರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ. ಇದು ಜಾತ್ರಾ ಮಹೋತ್ಸವ ಅಂತೂ ಅಲ್ಲ, ಆದರೆ ಮುತ್ತೈದೆ ಪೂಜೆ ಎಂಬ ವಿಶೇಷ ಪೂಜಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಏನಿದು ಮುತ್ತೈದೆ ಪೂಜೆ ಅಥವಾ ಇದನ್ನು ಬಟ್ಲು ಪೂಜೆ ಅಂತಲೂ ಕೂಡ ಕರೀತಾರೆ. ಈ ಪೂಜೆ ಯಾವ ರೀತಿ ನಡೆಯುತ್ತೆ, ಇದರ ಆಚಾರ ವಿಚಾರಗಳು ಯಾವ ರೀತಿ, ಮತ್ತು ಈ ಪೂಜೆಯಲ್ಲಿ ಏನೇನು ಕಾಣಸಿಗತ್ತೆ ನೋಡೋಣ ಬನ್ನಿ ಸ್ನೇಹಿತರೆ. ಸುಮಾರು ರಾತ್ರಿ 9:40ಕ್ಕೆ ನಾವು ಬಂದು ಸೇರಿದ್ವಿ. ನಂತರ ನಮಗೆ ಜಾತ್ರೆಯ ವೈಬ್ಸು ಈ ರೀತಿ ನೋಡ್ಲಿಕ್ಕೆ ಸಿಕ್ತು. ಜಾತ್ರೆಯಲ್ಲಿ ಅಂಗಡಿ ಮುಂಗಟ್ಟುಗಳು ಈ ರೀತಿ ಓಪನ್ ಆಗಿದ್ವು. ಶಾಸ್ತ್ರಕ್ಕೆ ಪೂಜೆಗೆ ಬೇಕಾದಂತಹ ವಸ್ತುಗಳೆಲ್ಲ ಇಲ್ಲಿ ಸಿಗ್ತಾ ಇದ್ವು. ಹಾಗೆ ಬಗೆ ಬಗೆಯ ತಿಂಡಿ ತಿನಿಸುಗಳು ಮತ್ತು ವಿವಿಧ ರೀತಿಯ ಪೂಜಾ ಸಾಮಗ್ರಿಗಳು ಇಲ್ಲೇ ದೊರಕ್ತಾ ಇದ್ವು. ಮತ್ತು ತಿನ್ನಲಿಕ್ಕೆ ನಮಗೆ ಹೋಟ್ಲು ಥರ ಯಾವುದು ಓಪನ್ ಇರಲಿಲ್ಲ. ಅದ್ರ ಬದಲಿಗೆ ಬೋಂಡಾ, ಗೋಬಿ ಮಂಚೂರಿ ಈ ಥರ ಅಂಗಡಿಗಳು ಓಪನ್ ಇದ್ವು. ಅಲ್ಲಿ ಬೋಂಡಾ ಬಿಡ್ತಿದ್ದಣ್ಣ ನಾವು ವೀಡಿಯೋ ಮಾಡೋದು ನೋಡಿ ಒಂದು ಲುಕ್ ಕೊಟ್ಟರು. ಭಾಳ ಅದ್ಭುತವಾಗಿತ್ತು ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಅವ್ರು ಲುಕ್ ಕೊಟ್ಟರು ಅಂತ. ಹಾಗೆ ನಾವು ಅಲ್ಲಿ ಕೇಳಿದ್ವಿ, ಇಲ್ಲಿ ಯಾವ್ದಾರು ಹೋಟ್ಲು ಇರುತ್ತಾ, ಹೋಟ್ಲು ಓಪನ್ ಇರುತ್ತಾ ಅಂತ. ಅವ್ರು ಹೇಳಿದ್ರು ಹೋಟ್ಲು ನಿಮಗೆ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ದೂರ ಆಗುತ್ತೆ ಅಂತ. ಆದರೆ ನಮಗೆ ಅಷ್ಟು ದೂರ ಹೋಗ್ಲಿಕ್ಕೆ ಆಗಿಲ್ಲ. ಹಾಗಾಗಿ ನಾವು ಅಲ್ಲೇ ಮಸಾಲೆ ಪೂರಿ ತೊಗೊಂಡು ತಿಂದ್ವಿ. ನೆಕ್ಸ್ಟು ಅಲ್ಲಿ ಮುಂದೆ ಹೋಗ್ತಾ ನಮಗೆ ಕಣ್ಣಿಗೆ ಈ ರೀತಿ ವಿಶೇಷವಾದ ಬಟ್ಟಲ ವ್ಯಾಪಾರ ಸಿಕ್ತು. ಇದೇನಿದು ವಿಶೇಷತೆ ಅಂತ ಕೇಳೋಣ ಅಂತ ನಾವು ಅವರಿಗೆ ಕೇಳಿದ್ವಿ. ಆಗ ಅವ್ರು ಹೇಳಿದ್ದು ಈ ರೀತಿ ಇತ್ತು. ನೋಡಿ ಫ್ರೆಂಡ್ಸ್, ಏನು ವಿಶೇಷ ಅಣ್ಣ ಇದು? ಅಣ್ಣ ಇದು ಹಸೆಬಳ ಕಳವ ಹಾಕಿ ಮಾಡಿ ಮುತ್ತರ ಪೂಜೆ ಮಾಡಿ ಹಸೆಬಳ ಕಳವ ಹಾಕಿ ಪಾರ್ಕ್ ಹಾಕಿ ಕೊಡೋದು. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿ. ನಮಗೆ ಗೊತ್ತಿಲ್ಲ ಸ್ವಾಮಿ. ಇವರು ಏನಮ್ಮ ಹಂಗಂದ್ರೆ ಅದ್ರ ಬಗ್ಗೆ ಮಾಹಿತಿ. ಬಟ್ಲು ಪೂಜೆ ಅಂದ್ರೆ ಏನು? ಹಾಗೆಲ್ಲ ಅವ್ರ ಟಿವಿ ನೈನವರು ಮಾತಾಡಿ ಕೇಳ್ಕೊಳಕ ಹಿಡ್ಕೊಳಕ ಹೇಳಿ, ಗೊತ್ತಿರೋದು ಹೇಳಿ. ಕೇಳ ಈ ಬಟ್ಲು ತಗೊಳ್ಳೋದು ನಾವು ಇಲ್ಲಿಂದ ಅವ್ರು 5-6 ಜನ ಇಳಿಸಿ ಜನ 6 ಜನ್ಮ 5 ಜನ್ಮ ನಾಳೆ ಶ್ರೀಶೈಲದಿಂದ ಹೋಗಿ ಬರ್ತಾರೆ. ಶ್ರೀಶೈಲ ನಾವು ಹೋಗಿದ್ದು ಬಂದು ಅಲ್ಲಿಂದ ಬಂದು ಇಲ್ಲಿ ಮಾಡೋದು. ಈಗ ಅವರು ತಂದಿದ್ದಾರೆ ಅಲ್ಲಿ ಎಲ್ಲ ನೇಮಕರಣ ಮಾಡಿ ಪೂಜೆ ಮಾಡಿ ಇವಾಗ ಬೆಳಗ್ಗೆ. ಸ್ನೇಹಿತರೆ ನೋಡಿ, ಅವ್ರ ಮಾತು, ಅವ್ರು ಮಾತಾಡೋ ಶೈಲಿ ಮತ್ತೆ ಅವ್ರಿಗೆ ಏನು ಗೊತ್ತಿದೆ ಅದನ್ನ ಯಾವುದು ಮುಚ್ಚುಮರೆ ಇಲ್ದಂಗೆ ಹಂಚ್ಕೊಂತಾರೆ. ಅದೇ ಅಲ್ವಾ ಹಳ್ಳಿ ಜನರ ವಿಶೇಷ. ಶ್ರೀಶೈಲಕ್ಕೆ ಹೋಗಿದ್ದು ಬಂದು ಓಕೆ ಸರ್. ಹಾಗೆ ನಾವು ರಾತ್ರಿ ಸುಮಾರು 12 ಗಂಟೆ ಆಗಿತ್ತು. 12 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಇದೇನು 12 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗಿದೆಯಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ಈ ಪೂಜೆ ಸ್ಟಾರ್ಟ್ ಆಗೋದೆ 12 ಗಂಟೆ ನಂತರ. 12 ಗಂಟೆಯಿಂದ ಬೆಳಗಿನ ಜಾವ ಗಂಟನೂ ಪೂಜೆ ನಡೆಯುತ್ತೆ. ಇದಕ್ಕೆ ಅದರದ್ದೇ ಆದ ಸಾಂಪ್ರದಾಯಿಕ ಆಚರಣೆ ಇದೆ. ಇದು ಮೊದಲಿಂದನೂ ಕೂಡ ಈ ರೀತಿಯೇ ನಡ್ಕೊಂಡ್ಬಂದಿದೆಯಂತೆ. ನಾವು ಈ ವಿಚಾರನ ಸಂಪೂರ್ಣವಾಗಿ ಕೇಳೋಣ, ಗೊತ್ತಿರೋರ ಹತ್ರನೇ ಕೇಳೋಣ ಅಂದ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಿದ್ದಂತಹ ಮಹಿಳೆಯರ ಹತ್ರನೇ ಕೇಳಿದ್ವಿ. ಪೂಜೆ ಮುಗಿಲಿ ಅಂತ ನಾವು ಕೂಡ ಕಾಯ್ತಾ ಇದ್ವಿ. ಯಾರಿಗಾರು ಮಾತಾಡ್ಸೋಣ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ, ಹಾಗೂ ನಿಮಗೂ ತಿಳಿಸೋಣ ಅಂತ. ಪೂಜೆ ಆಚರಣೆ ಮತ್ತು ಪೂಜೆ ಯಾವ ರೀತಿ ನಡೆಯುತ್ತೆ ಅದನ್ನು ಹಂಗೆ ವಿಡಿಯೋ ಮಾಡಿದ್ವಿ. ಅದು ಒಂದು ಆಶ್ಚರ್ಯ ಏನಂದರೆ, ಇಂಥ ಪ್ರತಿಯೊಂದು ಪೂಜೆಗೆ ಬೇಕಾದಂಥ ವಸ್ತುಗಳನ್ನ ಅವರು ಮನೆಯಿಂದನೇ ತಂದಿದ್ದಾರೆ. ಅವರು ಇಲ್ಲೇ ಬಂದು ಇಲ್ಲೆಲ್ಲೂ ತೊಂದರೆ ಆಗಬಾರ್ದು ಅಂತ ಮನೆಯಿಂದನೇ ಕೂಡ ತಂದು ಪ್ರತಿಯೊಂದು ಶಾಸ್ತ್ರಕ್ಕೆ ಬೇಕಾದಂತಹ ಹೂವು, ಕಾಯಿ, ಹಣ್ಣು, ಕಳಸ ಪ್ರತಿಯೊಂದು ಸಾಮಗ್ರಿಗಳನ್ನು ಇಲ್ಲಿಗೆ ತಂದು ಇಲ್ಲೇ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಮುಡುತೆರೆ ತೇರು ಅಂತ ಮಾಡ್ತಿದ್ದೀವಿ. ಆವಾಗ ಇಲ್ಲಿಂದ ಮುಡುತೆರೆಯಿಂದ ಶ್ರೀಶೈಲಕ್ಕೆ ಪರ್ವತವನ್ನು ಕಳಿಸ್ತಿರ್ತೀವಿ. ಆ ಕಡೆಯಿಂದ ಈ ಕಡೆಗೆ ಬರುವಾಗ ಇವತ್ತು ಗಂಡನ ಮನೆಗೆ ಬರ್ತಾ ಇದ್ದಾಳೆ. ಅವಳನ್ನು ನಾವು ಈ ಥರ ಮುತ್ತೈದೆ ರೀತಿ ಮಾಡಿ ಅವಳನ್ನು ನಮ್ಮ ಮುಡುತೆರೆಗೆ ಕರ್ಕೊತಾ ಇದ್ದೀವಿ ಅಂತ.
ಹೌದು, ಶ್ರೀಶೈಲದಿಂದ ಶ್ರೀಶೈಲದಿಂದ ಇವಾಗ ಇಲ್ಲಿಗೆ ಬರ್ತಾ ಇದ್ದಾಳೆ ಇವತ್ತು. ಹೌದು. ಈ ಶಾಸ್ತ್ರದ ಹೆಸರು ಶಾಸ್ತ್ರದ ಹೆಸರು ಮುತ್ತೈದರ ಪೂಜೆ ಅಂತಾನೆ ಇದೆ ಹೆಸರು. ಬಟ್ಲು ಪೂಜೆ ಅಂತಾರೆ. ಬಟ್ಲು ಪೂಜೆನೂ ಅಂತಾರೆ, ಅದನ್ನೇ ಮುತ್ತೈದರ ಪೂಜೆ ಅನ್ನೋದು. ಓಕೆ. ಬಟ್ಲು ಪೂಜೆ ಅಂದ್ರೆ ಅದೇ ಅವಳನ್ನ ಕರ್ಕೊಳ್ಳೋಕೆ ಸಲುವಾಗಿ ಅವ್ರ ಅಪ್ಪನ ಮನೆಯಿಂದ ನಾವು ಗಂಡನ ಮನೆ ಕರ್ಸ್ಕೊಳ್ಳೋಕೆ ಮುತ್ತೈದರ ಪೂಜೆ ಅಂತ ಮಾಡಿ, ಅದಕ್ಕೆ ಬರೀ ಮುತ್ತೈದರು ಅಂದ್ರೆ ಏನು ಅಂತ ಗೊತ್ತಾಗಲ್ಲ ಅಂತ ಬಟ್ಲು ಪೂಜೆ ಅಂತ ಹೇಳಿ ಇದೆಲ್ಲ ಇದು ಎಷ್ಟೊತ್ತಿಗೆ ಮಾಡೋದು? 12 ಗಂಟೆ ಕಳೆದ ಮೇಲೆ, ನಾಳೆ ಸೇರ್ಕೊತದೆ. 12 ಗಂಟೆ ಕಳೆದ ಮೇಲೆ ಪೂಜೆ ಜಾಸ್ತಿ ಮುಂಚೆ ಮಾಡಲ್ಲ. 12 ಗಂಟೆ ಒಳಗಡೆ ಮಾಡಲ್ಲ. 12 ಗಂಟೆ ಆದ್ಮೇಲೆ ನಾಳೆಗೆ ಸೇರ್ಕೊತದೆ, ಶುಕ್ರವಾರಕ್ಕೆ ಸೇರ್ಕೊತದೆ. ಶುಕ್ರವಾರನೇ ಅವಳನ್ನ ನಾವು ಮನೆ ತುಂಬಿಸ್ಕೊಳ್ಳೋದು ಅಂತ 5 ಗಂಟೆ ಆ ರೀತಿ ಮಾಡ್ತಾರೆ. ಅದು ಇವಾಗಿಂದ ಸ್ಟಾರ್ಟ್ ಮಾಡ್ತಾರೆ. 12 ಗಂಟೆ ಮೇಲೆ 12 ಗಂಟೆ ಮೇಲೆ ನಾಳೆ ಸಂಜೆವರೆಗೂ ಮಾಡ್ತಾರೆ. ಶುಕ್ರವಾರನೇ ಮಾಡ್ತಾರೆ. ಒಂದು ತಿಂಗಳವರೆಗೆ 4 ಶುಕ್ರವಾರ ಮಾಡ್ತಾರೆ. 4 ಶುಕ್ರವಾರ ನಡೆಯುತ್ತೆ. ತಿಂಗಳೊಳಗಡೆನೂ ಮಾಡ್ತಿರ್ತಾರೆ. ಇದನ್ನ ಎಷ್ಟು ಬೆಟ್ಟದ ಮೇಲೆ ಹೋಗ್ತೀರಾ ಏನಾದ್ರು? ಹೋಗ್ತೀವಿ. ಇದನ್ನ ಮುಗಿಸಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು. ಅಲ್ಲಿ ಪೂಜೆ ಸ್ಟಾರ್ಟ್ ಆಗಿರುತ್ತೆ. ಸ್ಟಾರ್ಟ್ 5ವರೆಗೆ ಸ್ಟಾರ್ಟ್ ಮಾಡೋದು. 5:30 ಒಳಗಡೆ ಅವರೆಲ್ಲ ಮಾಡ್ಬೇಕಲ್ಲ ದೇವರಿಗೆಲ್ಲ, ಅವ್ರ ಅಲಂಕಾರ ಮಾಡಿ 5ವರೆಗೆ ಮಂಗಳಾರತಿ ಮಾಡ್ತಾರೆ, ಮಹಾಮಂಗಳಾರತಿ. ಅವಾಗ ಮಾತ್ರ ನಾವು ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು 5ವರೆಗೆ ಮಹಾಮಂಗಳಾರತಿಗೆ ಅಲ್ಲಿ ಹೋಗ್ತೀವಿ. ಆಂಟಿ, ಹಂಗೆ ಈ ಪೂಜೆ ಬಗ್ಗೆ ಹೇಳ್ತೀರಾ? ಪೂಜೆ ಬಗ್ಗೆ ಈ ಪೂಜೆ ಏನು, ಈ ಬಟ್ಲು ವಿಶೇಷತೆ ಏನು, ಈ ಕೋಸಂಬರಿ ಮಾಡ್ತಿರೋ ಉದ್ದೇಶ ಏನು? ಮಾಡ್ತಾ ಇರೋದು ಇದು ಹಸಿ ಪಲಾರ ಅಂತ. ಹಾ, ಪಾರ್ವತಿ ದೇವಿಗಾಗಿರೋದು ಇದು. ಓಕೆ. ಇದನ್ನ ನಾವು ಮುತ್ತೈದವ್ರಿಗೆ ಹಾ, ಇದನ್ನೆಲ್ಲ ಇಟ್ಟು ಬಾಳೆಹಣ್ಣು ಎಲ್ಲ ಇಟ್ಟು ಅವ್ರಿಗೆ ಪೂಜೆ ಮಾಡಬೇಕು. ಓಕೆ. ಅರ್ಶಿನ ಕುಂಕುಮ ಎಲ್ಲ ಇದು ಕೊಟ್ಟು. ಯಾಕೆ ಇಷ್ಟೊತ್ತಿಗೆ ಯಾಕೆ ಮಾಡ್ತೀರಾ ಆಂಟಿ? ಬೆಳಗ್ಗೆ ಮಾಡೋಕ್ಕಾಗಲ್ಲ? ಜನ ತಿನ್ಕೊಬಿಟ್ರೆ ಆಗಲ್ಲ. ಹಾಂ, ರಶ್ ಆಗ್ಬಿಡ್ತದೆ. 1 ಗಂಟೆ ಮೇಲೇನೆ ಪೂಜೆ ಅಂದರೆ ನಮಗೆ ಸ್ವಲ್ಪ ಲೇಟ್ ಆಯ್ತು. ಹೌದು. ಇದು ಪಾರ್ವತಿಗೆ ಇದು ಹಸಿ ಪಲಾರ ಇದನ್ನ ಮಾಡ್ಬೇಕು. ಮುತ್ತೈದವರು ಬಟ್ಟೆ ಪೂಜೆ ಅಂದ್ರೆ ಇದನ್ನ ಹಸಿ ಪಲಾರನೇ ಮಾಡಿ ಹೌದ್ರಾ? ಇದು ಮತ್ತೆ ಬೆಟ್ಟದ ಮೇಲೂ ತಗೊಂಡು ಹೋಗ್ತೀರಾ? ಇಲ್ಲ, ಇಲ್ಲಿ ಮಾಡ್ಬಿಟ್ಟು ಪೂಜೆಗೆ ಹೋಗ್ತೀವಿ. ಮೇಲೂ ಬರೀ ಎಳ್ಳು ಕಾಯಿ ತಗೊಂಡು ಹೋಗ್ತೀವಿ. ಇದೆಲ್ಲ ಇಲ್ಲೇ ಮಾಡೋದು. ಯಾವ ಕಡೆ ನಮ್ದು ಭದ್ರಾವತಿ. ಮಧ್ಯಾಹ್ನ ಹೊತ್ತು ನಿಮ್ಮದು? ನಾವು ಇದೇ ಚಾಮರಾಜನಗರ. ಇದೇ ಚಾಮರಾಜನಗರ. ನಮಗೆ ಅಲ್ಲಿನ ಶಾಸ್ತ್ರಗಳನ್ನ ನೋಡೋದೇ ಒಂದು ಖುಷಿಯಾಗಿತ್ತು. ಯಾಕಂದರೆ ಅಲ್ಲಿ ನಡೆಯುವಂಥ ಪ್ರತಿಯೊಂದು ಶಾಸ್ತ್ರಗಳು ನಮಗೆ ಹೊಸ್ದಾಗಿತ್ತು, ಹೊಸ್ದಾಗಿ ನೋಡ್ತಾ ಇದ್ವಿ ಕೂಡ. ಹಾಗೆ ನಾವು ಮುಂದೆ ಸಾಗ್ತಾ ಅಲ್ಲಿ ಎಲ್ಲರೂ ಕೂಡ ಕೋಸಂಬರಿ, ಈ ಪಾನಕ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ತಾಯಿ ಪೂಜೆಗೆ, ಪ್ರಾರ್ಥನೆಗೆ ರೆಡಿ ಮಾಡ್ಕೊಳ್ತಾಯಿದ್ರು. ಹಾಗೆ ನಾವು ಅದನ್ನೆಲ್ಲನೂ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದ್ವಿ. ಒಂದೊಂದು ಕೂಡ ಒಂದೊಂದು ವಿಶೇಷವಾಗಿ, ಒಂದು ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ವು. ಈ ರೀತಿ ಆಚರಣೆ ಇನ್ನೂ ನಮ್ಮ ಕಾಲದಲ್ಲಿ ನಡೀತಾ ಇದೆ ಅನ್ನೋದೇ ನಮಗೆ ಒಂದು ಖುಷಿ ವಿಚಾರ. ನೀವು ನೋಡ್ತಾ ಇರ್ಬೋದು ಹಾಗೆ ಜನ ಯಾವ ರೀತಿ ರೈಸ್ ಆಗ್ತಾಯಿದ್ರು ಅಂದರೆ ನೀವು ನಂಬಲ್ಲ. ಇದು ಒಂದು ಪೂಜೆ, ಮುತ್ತೈದೆ ಪೂಜೆ ಅನ್ನೋ ಒಂದು ಪೂಜೆ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟಿಗೆ ನಡೆಯುತ್ತೆ ಅಂತ ಊಹಿಸೋಕ್ಕೆ ಸಾಧ್ಯ ಆಗಿರಲಿಲ್ಲ ನಮಗೆ. ಜನ ಯಾವ ರೀತಿ ಜಾಸ್ತಿ ಆಗ್ತಾಯಿದ್ರು ಅಂದರೆ ನಾವು ರಾತ್ರಿ ಇದು ಅನ್ನೋದನ್ನೇ ಮರ್ತಿದ್ವಿ. ಯಾಕಂದರೆ ಆ ರೀತಿ ಅಷ್ಟರ ಮಟ್ಟಿಗೆ ಜನ ಸೇರ್ತಾಯಿದ್ರು ಮತ್ತು ಆ ರೀತಿ ಪೂಜೆ ಸ್ಟಾರ್ಟ್ ಆಗ್ತಾನೆ ಇತ್ತು. ಸ್ನೇಹಿತರೆ, ಇಲ್ಲಿ ಸೇರಿದಂತಹ ಭಕ್ತಾದಿಗಳು ಎಷ್ಟು ಭಯಭಕ್ತಿಯಿಂದ ತಾಯಿ ಪೂಜೆ ಮಾಡ್ತಾಯಿದ್ರು ಅಂದರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ತಾಯಿಗೆ ಭಕ್ತಿಪೂರ್ವಕವಾಗಿ ಮನಸ್ಪೂರ್ತಿ ತಾಯಿಗೆ ಪೂಜೆ ಮಾಡಿ ಪ್ರಾರ್ಥಿಸ್ತಿದ್ರು. ಪ್ರತಿಯೊಂದು ಪೂಜಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದ್ವು. ನೋಡಿ ಸ್ನೇಹಿತರೆ, ಎಷ್ಟರ ಮಟ್ಟಿಗೆ ಜನ ಸೇರಿದೆ ಅಂತ. ಇದು ಇನ್ನೂ ಕೂಡ ನಮಗೆ ಮಧ್ಯರಾತ್ರಿ ಕೂಡ, ಇನ್ನು ಬೆಳಗ್ಗೆ ಅಷ್ಟರಲ್ಲಿ ಇನ್ನೂ ಯಾವ ರೀತಿ ಜನ ಸೇರುತ್ತೆ ಅಂತ ನಾವು ಕೂಡ ನೋಡಬೇಕಿದೆ. ಎಷ್ಟು ಜನ ಸೇರಿದ್ದಾರೆ ಅಂದರೆ ನಾವೆಲ್ಲಿ ನೋಡಿದ್ರು ಕೂಡ ಅಲ್ಲಿ ಜನಗಳೇ ಕಾಣಿಸ್ತಾ ಇದ್ರು. ಎಲ್ಲ ಕಡೆನೂ ಪೂಜೆ ನಡೀತಾನೆ ಇತ್ತು. ಈ ರೀತಿ ನಾವು ಪೂಜೆಗಳನ್ನ ನೋಡ್ತಾ ಹಾಗೇನೆ ಇನ್ನೊಬ್ರು ಕೇಳೋಣ ಅಂತ ಅಲ್ಲೇ ಪೂಜೆ ಮಾಡ್ತಿದ್ದಂಥ ಇನ್ನೊಬ್ರಿಗೂ ಕೇಳಿದ್ವಿ. ಅಂತ ಹೇಳಿ, ಏನು ಪೂಜೆ? ಪಾರ್ವತಿ ಪೂಜೆ. ಪಾರ್ವತಿ ಪೂಜೆ. ಪಾರ್ವತಿ ಆದಿಶಕ್ತಿ ಅಂತ ಅವಳು ವರ್ಷಕ್ಕೊಂದ್ಸರಿ ಮುತ್ತೈದೆ ಬಂದು ಇಲ್ಲಿ ಪೂಜೆ ಮಾಡಿದ್ರೆ ಅವ್ರಿಗೆ ಮುತ್ತೈದೆ ಸ್ಥಾನ ಸಿಗ್ತದೆ, ಮನೇಲಿ ಐಶ್ವರ್ಯ ಅವೆಲ್ಲ ಸಿಗ್ತದೆ, ಆರೋಗ್ಯ ಚೆನ್ನಾಗಿ ಕೊಡ್ತದೆ ಅಂತ ನಮ್ಮ ಮನೆ ದೇವರು ಪಾರ್ವತಿ.
ನಾವು ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಹೊಸಪಳ್ಳಿ ಅಂತ ಹೊಸಪಳ್ಳಿ ಇದೆಷ್ಟು ನಿಮ್ಮ ಫ್ಯಾಮಿಲಿನೇ? ನಮ್ಮ ಮನೆ ದೇವರು ಇದು ಪಾರ್ವತಿ. ಇದು ಈ ವರ್ಷ ಮಾತ್ರ ಪ್ರತಿ ಮಾಡ್ತಾ ಇದ್ದೇವೆ. ನಮ್ಮ ಅತ್ತೆಯರು ಮಾಡ್ತಾ ಇದ್ರು, ಅವ್ರು ಇದಾದ್ಮೇಲೆ ಇವಾಗ ನಾವು ಮಾಡ್ತಾ ಇದ್ದೀವಿ. ನೀವು ಕಂಟಿನ್ಯೂ ಮಾಡ್ತಿದ್ವಿ. ಇದು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ಬೇಕಂತ ಏನಾರ ಇದೆ? ಏನು ಇಲ್ಲ, ನಾವು ಇವಾಗ ತೊಂಬತ್ತು ಈ ಟೈಮಲ್ಲೇ ಪಾರ್ವತಿ ಗಿರಿ 12 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. 12 ಗಂಟೆಯಿಂದ ಕರೆಕ್ಟ್ 12 ಗಂಟೆ ಮೇಲೆ. 12 ಗಂಟೆ ಮೇಲೆ ಮಾಡೋದು. ಈ ಪೂಜೆ ವಿಶೇಷತೆ ಏನಂటే ಈ ಬಟ್ಲಲ್ಲೆಲ್ಲ ಇಡ್ತಿರಲ್ಲ, ಅದು ಕೋಸಂಬರಿ ಎಲ್ಲ ಅವೆಲ್ಲ ಮಾಡೋದಂದ್ರೆ ಮುತ್ತೈದೆಯರು ಇವತ್ತು ಪರ್ವತ ಪರೀಕ್ಷೆ ಅಂತ. ಇವತ್ತು ಮುತ್ತೈದೆಯರಿಗೆ ಇವತ್ತು ಮುತ್ತೈದೆಯರಿಗೆ ಇವತ್ತು ಶುಭ ದಿನ, ಶುಭ ದಿನ ಅಂತ ಇವತ್ತು ನಾವು ಮುತ್ತೈದೆಯರಿಗೆ ಕೋಸಂಬರಿ ಪಾನಕ ಇವೆಲ್ಲ ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಹಾಗೆ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ. ಬೆಟ್ಟದ ಮೇಲೆ ಹೋಗೋಕ್ಕೆ ಟೈಮ್ ಆಯಿತು. ನಾನು ನಮ್ಮ ಅಣ್ಣ ಇಬ್ಬರು ಸ್ನಾನ ಮಾಡಿ ಹೋದ್ವಿ.